ನಮಸ್ಕಾರ. ಬೌದ್ಧ ಧರ್ಮ ಭಾರತದಲ್ಲೇ ಹುಟ್ಟಿ ಬೆಳೆದು ಒಂದು ಕಾಲಕ್ಕೆ ಬಹುತೇಕ ಇಲ್ವೇನೋ ಅನ್ನೋ ಹಾಗೆ ಆಗಿ ಮತ್ತೆ ಮರಳಿ ಬಂದ ಒಂದು ಅದ್ಭುತ ಕಥೆ. ಸುಮಾರು 2,500 ವರ್ಷಗಳ ಈ ಪಯಣ, ಅದರ ಉದಯ, ಪತನ ಮತ್ತೆ ಪುನರಾಗಮನ, ಇದರ ಬಗ್ಗೆನೇ ನಾವಿವತ್ತು ಮಾತಾಡೋಣ. ನೋಡಿ, ಇದೇ ಸಾಂಚಿಯ ಮಹಾಸ್ತೂಪ. ಇದನ್ನ ನೋಡಿದ್ರೆ ಸಾಕು, ಬೌದ್ಧ ಧರ್ಮದ ಬೇರುಗಳು ಭಾರತದಲ್ಲಿ ಎಷ್ಟು ಆಳವಾಗಿತ್ತು ಅಂತ ಅರ್ಥ ಆಗುತ್ತೆ. ಸಾಮ್ರಾಟ ಅಶೋಕ ಕಟ್ಟಿಸಿದ್ದು ಅಂದ್ರೆ ಈ ಧರ್ಮ ಒಂದು ಕಾಲಕ್ಕೆ ನಮ್ಮ ನೆಲದ ಒಂದು ಪ್ರಮುಖ ಭಾಗ ಆಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಏನದು ಅಂದ್ರೆ, ಭಾರತದಲ್ಲೇ ಹುಟ್ಟಿ 1500 ವರ್ಷಕ್ಕೂ ಹೆಚ್ಚು ಕಾಲ ಬೆಳಗಿದ ಈ ಧರ್ಮ ತನ್ನದೇ ನೆಲದಿಂದ ಸುಮಾರು 1000 ವರ್ಷಗಳ ಕಾಲ ಸಂಪೂರ್ಣವಾಗಿ ಮಾಯ ಆಗಿ ಹೋಗಿದ್ದು ಯಾಕೆ, ಹೇಗೆ? ಈ ದೊಡ್ಡ ಐತಿಹಾಸಿಕ ರಹಸ್ಯವನ್ನೇ ನಾವಿವತ್ತು ಬಿಡಿಸೋಕೆ ಪ್ರಯತ್ನಿಸೋಣ. ಸರಿ, ಬುದ್ಧ ತಂದ ಬದಲಾವಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಬುದ್ಧನಿಗಿಂತ ಮುಂಚಿನ ಭಾರತ ಹೇಗಿತ್ತು ಅಂತ ನೋಡ್ಬೇಕು. ಆ ಕಾಲದಲ್ಲಿ ವೇದ ಸಂಪ್ರದಾಯಗಳದ್ದೇ ಪ್ರಾಬಲ್ಯ. ಆದ್ರೆ ಆ ಸಂಪ್ರದಾಯಗಳು ಎಲ್ಲಿಂದ ಬಂತು ಅನ್ನೋ ಕಥೆಯೇ ಒಂದು ದೊಡ್ಡ ಚರ್ಚೆಯ ವಿಷಯ. ನಮ್ಮೆಲ್ಲರ ಸ್ಕೂಲ್ ಪುಸ್ತಕಗಳಲ್ಲಿ ಹೆಚ್ಚಾಗಿ ಓದಿರೋ ಒಂದು ಥಿಯರಿ ಇದೆ, ಆರ್ಯರ ಆಕ್ರಮಣ ಸಿದ್ಧಾಂತ ಅಂತ. ಅದರ ಪ್ರಕಾರ ಸುಮಾರು 1500 BCಯಲ್ಲಿ ಮಧ್ಯ ಏಷ್ಯಾದಿಂದ ಸಂಸ್ಕೃತ ಮಾತಾಡೋ ಜನರು ಇಲ್ಲಿಗೆ ಬಂದು ವೇದಗಳನ್ನ ರಚಿಸಿ ಜಾತಿ ವ್ಯವಸ್ಥೆಯನ್ನ ಶುರು ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಈ ಆರ್ಯರ ಆಕ್ರಮಣ ಸಿದ್ಧಾಂತಕ್ಕೆ ಇವತ್ತು ಸಾಕಷ್ಟು ಸವಾಲುಗಳಿವೆ. ಯಾಕಂದ್ರೆ ಪುರಾತತ್ವ ಸಂಶೋಧನೆಗಳಲ್ಲಿ ಇಂಥದ್ದೊಂದು ದೊಡ್ಡ ಆಕ್ರಮಣ ನಡೆದಿದ್ದಕ್ಕೆ ಯಾವುದೇ ಕುರುಹುಗಳೇ ಸಿಗಿಲ್ಲ. ಅಷ್ಟೇ ಅಲ್ಲ, ವೇದಗಳಲ್ಲಾಗಲಿ ಪ್ರಾಚೀನ ತಮಿಳು ಸಾಹಿತ್ಯದಲ್ಲಾಗಲಿ ಈ ತರಹದ ವಲಸೆ ಅಥವಾ ಯುದ್ಧದ ಬಗ್ಗೆ ಎಲ್ಲೂ ಉಲ್ಲೇಖವೇ ಇಲ್ಲ. ಬದಲಿಗೆ ಹರಪ್ಪ ನಾಗರಿಕತೆಯಿಂದ ವೇದಗಳ ಕಾಲದವರೆಗೂ ಒಂದೇ ಸಂಸ್ಕೃತಿ ಮುಂದುವರೆದಿತ್ತು ಅನ್ನೋದಕ್ಕೆ ಪುರಾವೆಗಳು ಸಿಗ್ತಾ ಇವೆ. ಈ ವಾದದಲ್ಲಿರೋ ಇನ್ನೊಂದು ದೊಡ್ಡ ಒಗಟು ಅಂದ್ರೆ ಸರಸ್ವತಿ ನದಿ. ಋಗ್ವೇದದಲ್ಲಿ ಈ ನದಿಯನ್ನ ಮಹಾನದಿ ಅಂತೆಲ್ಲ ಹೊಗಳಲಾಗಿದೆ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? ಆರ್ಯರು ಭಾರತಕ್ಕೆ ಬಂದ್ರು ಅಂತ ಹೇಳಲಾಗುವ ಸಮಯಕ್ಕಿಂತ ಎಷ್ಟೋ ಶತಮಾನಗಳ ಹಿಂದೆಯೇ ಈ ನದಿ ಬತ್ತಿ ಹೋಗಿತ್ತು. ಹಾಗಿದ್ರೆ ಇಲ್ಲದ ಒಂದು ನದಿಯನ್ನ ಅವರು ಹೇಗೆ ಅಷ್ಟೊಂದು ವರ್ಣನೆ ಮಾಡೋಕೆ ಸಾಧ್ಯ? ಇದು ಇತಿಹಾಸಕಾರರನ್ನ ಇವತ್ತಿಗೂ ಕಾಡೋ ಪ್ರಶ್ನೆ. ಸರಿ, ಈ ಹಳೆಯ ಇತಿಹಾಸದ ಚರ್ಚೆಯನ್ನ ಸದ್ಯಕ್ಕೆ ಪಕ್ಕಕ್ಕಿಟ್ಟು ಮುಂದೆ ಹೋಗೋಣ. ಈಗ ನಾವು ಕಥೆಯ ನಿಜವಾದ ಹೀರೋ ಅಂದ್ರೆ ಸಿದ್ಧಾರ್ಥ ಗೌತಮ ಅನ್ನೋ ಒಬ್ಬ ಕ್ರಾಂತಿಕಾರಿ ಚಿಂತಕನ ಕಾಲಕ್ಕೆ ಹೋಗೋಣ. ಬೌದ್ಧ ಧರ್ಮದ ಕಥೆ ಶುರುವಾಗೋದೇ ಸಿದ್ಧಾರ್ಥ ಗೌತಮನಿಂದ. ಜ್ಞಾನೋದಯದ ನಂತರ ಅವರು ಬುದ್ಧರಾದ್ರು. ಸಾರನಾಥದಲ್ಲಿ ಅವರು ಕೊಟ್ಟ ಮೊದಲ ಧರ್ಮೋಪದೇಶ ಇದೆಯಲ್ಲ, ಅದೇ ಧರ್ಮಚಕ್ರ ಪ್ರವರ್ತನ. ಅಲ್ಲಿಂದ ಒಂದು ಹೊಸ ಯುಗ ಶುರುವಾಯಿತು. ಆದ್ರೆ ಈ ಧರ್ಮವನ್ನ ಒಂದು ಚಿಕ್ಕ ಗುಂಪಿನಿಂದ ಜಗತ್ತಿನಾದ್ಯಂತ ಹರಡುವಂತೆ ಮಾಡಿನ ಒಂದು ದೊಡ್ಡ ಶಕ್ತಿಯಂದ್ರೆ ಅದು ಸಾಮ್ರಾಟ ಅಶೋಕ. ಕಳಿಂಗ ಯುದ್ಧ ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟ್ಟ. ಆ ಯುದ್ಧದ ಭೀಕರತೆ, ರಕ್ತಪಾತ, ಸಾವು ನೋವು ಇವೆಲ್ಲವೂ ಅಶೋಕನನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು. ಆ ಅಪಾರವಾದ ನೋವು ಪಾಪಪ್ರಜ್ಞೆ ಇದೆಯಲ್ಲ, ಅದು ಆ ಕಾಲದ ಅತ್ಯಂತ ಶಕ್ತಿಶಾಲಿ ಚಕ್ರವರ್ತಿಯನ್ನ ಬುದ್ಧನ ಶಾಂತಿಯ ಮಾರ್ಗದ ಕಡೆಗೆ ತಳ್ಳಿತು. ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದು ಕೇವಲ ವೈಯಕ್ತಿಕ ನಿರ್ಧಾರ ಆಗಿರಲಿಲ್ಲ, ಅದೊಂದು ಟರ್ನಿಂಗ್ ಪಾಯಿಂಟ್. ಚಕ್ರವರ್ತಿಯ ಬೆಂಬಲ ಸಿಕ್ಕಿದ್ದೇ ತಡ ಬೌದ್ಧ ಧರ್ಮ ಕೇವಲ ಭಾರತಕ್ಕೆ ಸೀಮಿತವಾಗಿ ಉಳಿಯಲೇ ಇಲ್ಲ. ಗಡಿಗಳನ್ನ ದಾಟಿ ಇಡೀ ಏಷ್ಯಾದಾದ್ಯಂತ ಹರಡಿ ಒಂದು ವಿಶ್ವ ಧರ್ಮವಾಗಿ ಬೆಳೀತು. ಸರಿ, ಇಲ್ಲಿವರೆಗೂ ಉದಯದ ಕಥೆ ನೋಡಿದ್ವಿ. ಆದ್ರೆ ಪ್ರತಿಯೊಂದು ಏರಿಳಿತಕ್ಕೂ ಒಂದು ಇಳಿತ ಇರುತ್ತಲ್ವೇ? ಇಷ್ಟು ಎತ್ತರಕ್ಕೆ ಬೆಳೆದಿದ್ದ ಬೌದ್ಧ ಧರ್ಮ ತನ್ನದೇ ನೆಲದಲ್ಲಿ ನಿಧಾನವಾಗಿ ಹೇಗೆ ಕುಸಿಯಲು ಶುರುವಾಯಿತು? ಆ ಪತನದ ಕಥೆಯನ್ನ ಈಗ ನೋಡೋಣ. ನೋಡಿ, ಬೌದ್ಧ ಧರ್ಮದ ಅವನತಿಗೆ ಒಂದೇ ಒಂದು ಕಾರಣ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಸಂಕೀರ್ಣ ಪ್ರಕ್ರಿಯೆ. ಒಂದು ಕಡೆ ರಾಜರ ಬೆಂಬಲ ನಿಧಾನವಾಗಿ ವೈಷ್ಣವ, ಶೈವ ಪಂಥಗಳ ಕಡೆಗೆ ಹೊರಳಿತು. ಇನ್ನೊಂದು ಕಡೆ ಬೌದ್ಧ ಮಠಗಳು ತಮ್ಮ ಆರ್ಥಿಕ ಶಕ್ತಿಯನ್ನ ಕಳೆದುಕೊಂಡು ಸಾಮಾನ್ಯ ಜನರಿಂದ ದೂರಾಗ್ತಾ ಹೋದವು. ಇವೆಲ್ಲದರ ಮೇಲೆ ವಿದೇಶಿ ಆಕ್ರಮಣಗಳು ಬರೆ ಎಳೆದ ಹಾಗೆ ಆಯಿತು. ಮೊದಲ ದೊಡ್ಡ ಹೊಡೆತ ಬಿದ್ದಿದ್ದು ಹೂಣರಿಂದ. ಸುಮಾರು 5ನೇ ಶತಮಾನದಿಂದ ಶುರುವಾದ ಇವರ ಆಕ್ರಮಣಗಳು ವಿಶೇಷವಾಗಿ ವಾಯುವ್ಯ ಭಾರತದಲ್ಲಿದ್ದ ಬೌದ್ಧ ಮಠಗಳನ್ನ ಧ್ವಂಸ ಮಾಡಿದ್ವು. ಆಗಿನ ಕಾಲದ ಚೀನಿ ಪ್ರವಾಸಿಗರು ಬರೆದ ಪ್ರಕಾರ ಲಕ್ಷಾಂತರ ಮಠಗಳು ನಾಶವಾದವು ಅಂತ ಉಲ್ಲೇಖಿಸಿದ್ದಾರೆ. ಆದರೆ ಕೊನೆಯ ಮತ್ತು ಬಹುಶಃ ಅತ್ಯಂತ ಮಾರಣಾಂತಿಕ ಹೊಡೆತ ಬಿದ್ದಿದ್ದು 12ನೇ ಶತಮಾನದಲ್ಲಿ.
ತುರ್ಕಿ ಆಕ್ರಮಣಕಾರರು ಉಳಿದುಕೊಂಡಿದ್ದ ಬೌದ್ಧ ಕೇಂದ್ರಗಳನ್ನ, ಅದರಲ್ಲೂ ಮುಖ್ಯವಾಗಿ ಜ್ಞಾನ ಕೇಂದ್ರಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದರು. ಇದರ ಪರಿಣಾಮವಾಗಿ ಭಾರತದ ಮುಖ್ಯ ಭೂಮಿಯಲ್ಲಿ ಬೌದ್ಧ ಧರ್ಮ ಬಹುತೇಕ ಇಲ್ಲವೇನೋ ಅನ್ನೋ ಸ್ಥಿತಿಗೆ ತಲುಪಿತು. ಈಗ ನೀವು ನೋಡ್ತಾ ಇರೋದು ನಳಂದದ ಅವಶೇಷಗಳು. ಆ ಕಾಲದ ವಿನಾಶಕ್ಕೆ ಇದು ಮೂಕಸಾಕ್ಷಿ. ನೆನ್ಪಿಡಿ, ನಳಂದ ಕೇವಲ ಒಂದು ಮಠ ಆಗಿರ್ಲಿಲ್ಲ. ಅದು ಪ್ರಾಚೀನ ಜಗತ್ತಿನ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಿದ್ರು. ಇದರ ನಾಶ ಅಂದ್ರೆ ಬೌದ್ಧ ಧರ್ಮದ ಬೌದ್ಧಿಕ ಹೃದಯಕ್ಕೆ ಪೆಟ್ಟು ಬಿದ್ದ ಹಾಗೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಫೀನಿಕ್ಸ್ ಹಕ್ಕಿಯ ಹಾಗೆ ಬೂದಿಯಿಂದ ಎದ್ಬರೋದು ಅಂಟಾರಲ್ಲ, ಹಾಗೆ ಆಧುನಿಕ ಕಾಲದಲ್ಲಿ ಬೌದ್ಧ ಧರ್ಮ ಭಾರತದಲ್ಲಿ ಮತ್ತೆ ಪುನರ್ಜನ್ಮ ಪಡೆಯಿತು. ಆ ಕಥೆ ನಿಜಕ್ಕೂ ಈ ಪುನರಾಗಮನ ಒಂದೇ ರೀತಿಯಲ್ಲಿ ಆಗಿದ್ದಲ್ಲ. ಅದಕ್ಕೆ 3 ಮುಖ್ಯ ಹರಿವುಗಳಿದ್ವು. ಮೊದಲನೆಯದು ಬೌದ್ಧಿಕ ಪುನರುಜ್ಜೀವನ. ಮಹಾಬೋಧಿ ಸೊಸೈಟಿಯಂಥ ಸಂಘಟನೆಗಳು ಹಳೆಯ ಬೌದ್ಧ ಸ್ಥಳಗಳನ್ನ ಪುನಃಸ್ಥಾಪನೆ ಮಾಡಿದ್ವು. ಎರಡನೆಯದು ಮತ್ತು ಬಹುಶಃ ಅತ್ಯಂತ ಪ್ರಭಾವಶಾಲಿಯಾದದ್ದು ಸಾಮಾಜಿಕ ಪುನರುಜ್ಜೀವನ. ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ದಲಿತ ಬೌದ್ಧ ಚಳುವಳಿ ಜಾತಿ ವ್ಯವಸ್ಥೆಗೆ ಒಂದು ದೊಡ್ಡ ಪರ್ಯಾಯವನ್ನೇ ಕಟ್ಟಿಕೊಟ್ಟಿತು. ಮೂರನೆಯದಾಗಿ 1959ರಲ್ಲಿ ದಲೈಲಾಮಾ ಅವರು ಟಿಬೆಟಿಯನ್ ನಿರಾಶ್ರಿತರ ಜೊತೆ ಭಾರತಕ್ಕೆ ಬಂದಾಗ ಅದು ಒಂದು ಹೊಸ ಸಾಂಸ್ಕೃತಿಕ ಚೈತನ್ಯವನ್ನೇ ತಂದಿತು. ಹಾಗಿದ್ರೆ ಇವತ್ತಿನ ಭಾರತದಲ್ಲಿರೋ ಬೌದ್ಧ ಧರ್ಮ ಹೇಗಿದೆ? ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಇವತ್ತಿನ ಬೌದ್ಧರಲ್ಲಿ ಸುಮಾರು 87% ಜನ ನವಯಾನ ಪಂಥಕ್ಕೆ ಸೇರಿದವರು. ಅಂದ್ರೆ ಇದು ಅಂಬೇಡ್ಕರ್ ಅವರು ಶುರು ಮಾಡಿದ ಒಂದು ಆಧುನಿಕ ರೂಪ. ಇದು ಸಾಮಾಜಿಕ ಸಮಾನತೆ ಮತ್ತು ವೈಚಾರಿಕತೆಗೆ ಹೆಚ್ಚು ಒತ್ತು ಕೊಡುತ್ತೆ. ಇದೇ ಇವತ್ತಿನ ಭಾರತೀಯ ಬೌದ್ಧ ಧರ್ಮದ ಮುಖ್ಯ ಮುಖ. ಈ ಆಧುನಿಕ ಪುನರುಜ್ಜೀವನದ 2 ಮುಖ್ಯ ಶಕ್ತಿಗಳು ಇಲ್ಲಿವೆ ನೋಡಿ. ಒಂದು ಕಡೆ ಲಕ್ಷಾಂತರ ಜನರ ಜೊತೆ ಬೌದ್ಧ ಧರ್ಮಕ್ಕೆ ಸೇರುವ ಮೂಲಕ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಅಂಬೇಡ್ಕರ್. ಇನ್ನೊಂದು ಕಡೆ ಲಡಾಖ್ನ ಥಿಕ್ಸೆ ಮಠದ ಹಾಗೆ ಹಿಮಾಲಯದ ಪ್ರದೇಶಗಳಲ್ಲಿ ಟಿಬೆಟನ್ ಬೌದ್ಧ ಸಂಪ್ರದಾಯ ಇವತ್ತಿಗೂ ತನ್ನ ಸಾಂಸ್ಕೃತಿಕ ಬೇರುಗಳನ್ನ ಗಟ್ಟಿಯಾಗಿ ಉಳಿಸಿಕೊಂಡಿದೆ. ಹಾಗಿದ್ರೆ ಇದರ ಒಟ್ಟು ಫಲಿತಾಂಶ ಏನು? 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಬೌದ್ಧರ ಸಂಖ್ಯೆ 84 ಲಕ್ಷಕ್ಕೂ ಹೆಚ್ಚು. ಯೋಚನೆ ಮಾಡಿ, ಒಂದು ಕಾಲಕ್ಕೆ ತನ್ನ ಹುಟ್ಟಿದ ನೆಲದಲ್ಲೇ ಬಹುತೇಕ ಇಲ್ಲವಾಗಿ ಹೋಗಿದ್ದ ಒಂದು ಧರ್ಮಕ್ಕೆ ಇದಕ್ಕಿಂತ ದೊಡ್ಡ ಪುನರಾಗಮನ ಇನ್ನೇನು ಬೇಕು? ಕೊನೆಯದಾಗಿ ಈ 2,500 ವರ್ಷಗಳ ಕಥೆ, ಈ ಏಳು ಬೀಳು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ವಿಚಾರವನ್ನ, ಒಂದು ನಂಬಿಕೆಯನ್ನ ಅಡಗಿಸಬಹುದು, ಆದರೆ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯನಾ? ಬೌದ್ಧ ಧರ್ಮದ ಈ ಪುನರಾಗಮನ ಕೇವಲ ಒಂದು ಧರ್ಮದ ಕಥೆಯಲ್ಲ. ಇದು ಮಾನವ ಇತಿಹಾಸದಲ್ಲಿ ಕಲ್ಪನೆಗಳು ಮತ್ತು ನಂಬಿಕೆಗಳಿಗಿರುವ ಅದಮ್ಯ ಶಕ್ತಿಯ ಕಥೆ. ಈ ಕುರಿತು ಯೋಚಿಸುತ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.